ಒಂದು ನೋಟ್ ಇದ್ರೆ ಕೊಡಿ ಸರ್, ಕರೆನ್ಸಿ ನೋಟ್. ಒಂದೇ ಒಂದು ನಿಮಿಷ ವಾಪಸ್ ಕೊಡ್ತೀನಿ ಸರ್. ಕೊಡುವಾಗ ಮತ್ತೆ ಅತಿ ಬಂದು ಸರ್ ಥ್ಯಾಂಕ್ ಯು. ಇದೆಷ್ಟು ಮಗ? 500. ಇದೆಷ್ಟು? 5,000 ಅಲ್ಲ, 500. ಇವಾಗ ಎಷ್ಟು ಮಗ ಇದು? ಇದನ್ನ ಕೆಳಕ್ಕೆತ್ತು ಬಿಸಾಕ್ತೀನಿ ಎಷ್ಟು ಮಗ? ಕಾಲ್ ಕೆಳಗಡೆ ಹಾಕೊಂಡು ತುಳಿತೀನಿ ಎಷ್ಟು ಮಗ? ಅವನ ಅಜ್ಜಿ ಇದನ್ನ ಬಿಸಾಕಿದ್ರು ತುಳಿದ್ರು ಇದ್ರ ವ್ಯಾಲ್ಯೂವೇ ಕಡಿಮೆ ಮಾಡೋಕ್ಕಾಗ್ತಿಲ್ಲ. ನಿನ್ನ ವ್ಯಾಲ್ಯೂ ಯಾವನ ಕಡಿಮೆ ಮಾಡ್ತಾನೆ? ನಿನ್ನ ವ್ಯಾಲ್ಯೂ ಯಾವನ್ ಕಡಿಮೆ ಮಾಡ್ತಾನೆ? ಯಾಕೆ ನಿನಗೆ ನೀನು ನೆಗೆಟಿವ್ ಹಾಕೊಂಡು ಕೂತಿದ್ಯಾ? ಏನು ಬೇಕು ಗೆಲ್ಲಕ್ಕೆ? ದುಡ್ಡು ಏನು ಮ್ಯಾಕ್ಸಿಮಮ್? ಒಂದು ಕಾಫಿ ಡೇ ಅಲ್ಲಿ ಕುತ್ಕೊಂಡು ಒಂದು ಕ್ಯಾಪೆಚಿನೋ ಕುಡಿಬೋದು, ಅದಕ್ಕಿಂತ ಫುಟ್ಬಾಲ್ ಟೀನೇ ಚಂದ ಇರುತ್ತೆ. ಅಮ್ಮಮ್ಮ ಅಂದರೆ 5 ಸ್ಟಾರ್ ಹೋಟ್ಲಲ್ಲಿ ಒಳ್ಳೆ ಊಟ ಮಾಡ್ಬೋದು. ನಮ್ಮ ಫುಟ್ಬಾಲ್ ಚೆನ್ನಾಗಿರುತ್ತೆ, ಅಲ್ಲಿ ಸಪ್ಸಪ್ಗಿರುತ್ತೆ. ಬನ್ನಿ ತಿನ್ನಿ ನೋಡಿ ಗೊತ್ತಾಗುತ್ತೆ ಅಲ್ವಾ? ಅಮ್ಮಮ್ಮ ಅಂದರೆ ದುಡ್ಡು ಕೋಟ್ಯಾಂತರ ರೂಪಾಯಿ ದುಡಿದ್ರೆ ತಿನ್ನೋ ತಟ್ಟೆ ಕುತ್ಕೊಳ್ಳೋ ಡೈನಿಂಗ್ ಟೇಬಲ್ ಚೇಂಜ್ ಆಗ್ಬೋದು ಮಗ. ಆತ್ಮ ಸಂತೋಷ ಇದ್ದಿದ್ಮೇಲೆ ಏನು ಕಟ್ಕೊಂಡು ಏನು ಪ್ರಯೋಜನ? ಅದಕ್ಕೆ ಫಸ್ಟ್ ಲರ್ನ್ ಹೌ ಟು ಬಿ ಸ್ಟೇ ಕೂಲ್. ಏನು ಸರ್ ನಮ್ಮೂರಲ್ಲಿ ನನಗೆ ಯಾರು ರೆಸ್ಪೆಕ್ಟ್ ಕೊಡೋಂಗಿಲ್ಲ. ಹೌದು, ರೆಸ್ಪೆಕ್ಟ್ ಇದೆ ನಿಮಗೆ ಅಂತ ಹೇಳಿದವ್ರು ಯಾರು? ಆನ್ಸರ್ ಮೈ ಕ್ವಶನ್. ಅವ್ರು ಯಾರೋ ಹೇಳ್ತಾರೆ ಸರ್ ಮರ್ಯಾದೆ ಹೋಯ್ತ್ರಿ. ಚಿಕ್ಕ ವಯಸ್ಸಿಂದ ಜ್ಞಾಪಕ ಮಾಡ್ಕೊಳ್ಳಿ, ನಿಮ್ಗೊಂದು 23 ವರ್ಷ ಒಬ್ಬರೇ ಒಬ್ರು ಬಾಯಿ ಬಿಟ್ಟು ಮಗ ನಿನಗೆ ಮರ್ಯಾದೆ ಇದೆ ಅಂತ ಯಾರಾದ್ರೂ ಹೇಳಿದಾರ? ಮತ್ ನೀನ್ಯಾಕೆ ಏನೇನೋ ಕಲ್ಪಿಸ್ಕೊಂತ ಇದೆಯಾ? ನಿಮ್ಗೆ ಕ್ಲಾರಿಟಿ ಇಲ್ಲ. ಹೇಳು, 1ರಿಂದ 10ನೇ ಕ್ಲಾಸ್ ಓದಿರೋ ನಿಮ್ಮ ಸ್ಕೂಲ್ಗೆ ಹೋಗಿ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೇಳಿದ್ರೆ ಅವರೇ ಸಮಾಧಾನಕರವಾಗಿದೆ ಅಂತ ಬರೀತಾರೆ. ನಿನ್ನ 10 ವರ್ಷ ನೋಡಿರೋ ಸ್ಕೂಲ್ಗೆ ಎಕ್ಸಲೆಂಟ್ ಅಂತ ಬರೆಯಲ್ಲ ಅವರು. ನೀನು ನೋಡಿದ್ರೆ ಮರ್ಯಾದೆ ಹೋಯ್ತ್ರಿ ಇದೆ ಅಂತ ಯಾರು ಹೇಳಿದ್ರಿ? ಇಲ್ರಿ, ಚಲೋ ಇರ್ರಿ, ನೆಮ್ಮದಿಯಾಗಿರ್ರಿ. ನನಗೆ ಯಾರೋ ಹೇಳಿದ್ರು, ನನಗೆ ಟಿಕೆಟ್ ಡಿಕ್ಲೇರ್ ಆಯಿತು, ನನ್ನ ಫ್ರೆಂಡ್ಸ್ಗೂ ಎಲ್ಲ ಹೇಳಿದೆ, ಪಾಲಿಟಿಕ್ಸ್ಗೆ ಹೋದ್ರೆ ಅವಮಾನ ಆಗುತ್ತೆ, ಮರ್ಯಾದೆ ಅವನ್ನ ಹೇಳಿದ್ರು. ಯಾರು ಹೇಳಿದ್ರು ಮಗ ಇದೆ ಅಂತ? ಬೈತಾರೆ, ಬೈಲಿ. ವಾಟ್ಸ್ ರಾಂಗ್ ಇನ್ ಇಟ್? ಆರ್ಟಿಕಲ್ 19 ಏನು ಹೇಳುತ್ತೆ? ಫ್ರೀಡಮ್ ಆಫ್ ಸ್ಪೀಚ್. ವಿ ದ ಪೀಪಲ್ ಆಫ್ ಇಂಡಿಯಾ having solemnly resolved to constitute India into a sovereign, socialist, secular, democratic republic, justice of social, economic, political, liberty of thought, faith and expression, we adopt and enact this constitution 1949 November 26. ನನ್ನಂತ ಅಪ್ಪ ಅಮ್ಮ ಇಲ್ದೇ ಇರೋ ಹುಡುಗರಿಗೆ ಡಾಕ್ಟರ್ BR ಅಂಬೇಡ್ಕರ್ ದೇವರು. ನಮಗೆ ಅವ್ರು ಬರ್ದಿರೋ ಸಂವಿಧಾನದಿಂದಾನೇ ನನ್ನಂತ ಹುಡುಗರು ವಿಧಾನಸೌಧ ತುಳಿತಾ ಇದ್ದೀವಿ. ನಾನು ನಂಬಿರೋ ಡಾಕ್ಟರ್ BR ಅಂಬೇಡ್ಕರ್ನ, ನನಗೊಂದು 5 ವರ್ಷ ಅನ್ನ ಇಟ್ಟು ನನ್ನಂಥ ಮಕ್ಕಳನ್ನ ಸಾಕಿದಂಥ ಸಿದ್ಧಗಂಗೆ ಶ್ರೀ ಶಿವಕುಮಾರ ಸ್ವಾಮೀಜಿಯನ್ನ, ಎಷ್ಟೇ ಬೆಳೆದ್ರು ಸಿಂಪಲ್ ಆಗಿರ್ಬೇಕು ಅಂತ ಹೇಳ್ಕೊಟ್ಟಂತ ಸಿದ್ಧಾರೂಢ ಶ್ರೀಗಳನ್ನ, ಏನ್ ಸಿಂಪ್ಲಿಸಿಟಿ ಮಾರಾಯ. ಒಂದು ಗ್ರಾಮ ಪಂಚಾಯತಿ ಮೆಂಬರ್ ಆದ್ರೆ ಹಿಡಿಯಕ್ಕಾಗಲ್ಲ ಮಾರಾಯ. ಈಗ ನೀವೇ ಕಾನ್ಸ್ಟೇಬಲ್ ಆಗಿ ನಡೆಯೋ ಸ್ಟೈಲೇ ಚೇಂಜ್. PSI ಆದ್ರೆ ಮಾತ್ರ ಹಿಡಿಯಂಗಿಲ್ರಿ ಮಗ. ತಗ್ಗಿ ಬಗ್ಗಿ ನಡೆದ್ರೆ ಒಂದು 10 ವರ್ಷ ಎಕ್ಸ್ಟ್ರಾ ವ್ಯಾಲಿಡಿಟಿ ಇರುತ್ತೆ. ಅಹಂಕಾರ ದುರಹಂಕಾರ ಪಟ್ಟರೆ ವ್ಯಾಲಿಡಿಟಿ ಇರಲ್ಲ ಮಗ. ಕರ್ನಾಟಕದ ರಾಜಕಾರಣದಲ್ಲಿ ಅಹಂಕಾರ ದುರಹಂಕಾರ ಪಟ್ಟವ್ರ ಮನೆ ಏನಾಯ್ತು? ನನ್ನನ್ನು ಯಾರೋ ಕೇಳಿದ್ರು, ನೀನು MLA ಥರನೇ ಇರಲ್ಲ ಅಂತ. ಗುರು, MLA ಮಾಡಿದವ್ರು ನೀವು. ಜನ, ನನ್ನ ಕಾನ್ಸ್ಟಿಟ್ಯೂನ್ಸಿ ಜನ ಕೊಟ್ಟಿರೋ ಭಿಕ್ಷೆ ಇದು, ಒಪ್ಕೊಳ್ಳೋಕೆ ನಾನು ರೆಡಿ ಇದ್ದೀನಿ. ಏನು ಅಲ್ಲದೆ ಇರೋ ಹುಡುಗನಿಗೆ ನನ್ನ ಗುರುತಿಸಿ ನನ್ನ ಕಾಂಗ್ರೆಸ್ ಪಕ್ಷ, ನಮ್ಮ ಸಿದ್ದರಾಮಯ್ಯ ಸಾಹೇಬರು, DK ಸಾಹೇಬರು ಬಾರೋ MLA ಆಗೋ, ಋಣ ತೀರ್ಸಕ್ಕಾಗುತ್ತಾ? ವಿಧಾನಸೌಧದ ಮುಂದೆ ನಿಂತ್ಕೊಂಡು ಒಂದು ಫೋಟೋ ಹೊಡೆದು ಅದನ್ನ ಸ್ಟೇಟಸ್ಗೆ ಹಾಕಿ ವಿಧಾನಸೌಧಕ್ಕೆ ಹೋಗಿದ್ಯಾ ಅಂತ ಫ್ರೆಂಡ್ಸ್ ಕೇಳಿದ್ರೆ ಪ್ರೌಡಾಗಿ ಫೀಲ್ ಆಗೋ ನಾವು ಇವತ್ತು ಸೆಷನ್ ಒಳಗೆ ಕುತ್ಕೊತಾ ಇದ್ದೀವಿ ಅಂದರೆ ತಮಾಷೆನಾ? ಲೈಫಲ್ಲಿ ಒಂದು ಕ್ಲಾರಿಟಿ ಇಟ್ಕೊಳ್ಳಿ. ಗೆಲ್ಲೋದು ಸೋಲೋದು ಪಾರ್ಟ್ ಆಫ್ ದ ಗೇಮ್ ಮಗ. ಸೋತಾಗ ಡಿಪ್ರೆಸ್ ಆಗಬೇಡಿ, ಗೆದ್ದಾಗ ಆಕಾಶಕ್ಕೆ ಹೋಗ್ಲೂಬೇಡಿ. ಎಲ್ರಿಗೂ ಆಸೆ ಇರುತ್ತೆ ಮಗ, ಆಸೆ ಇರುತ್ತೆ. ಬಟ್ ಆದರೆ ಎಲ್ಲರ ಲೈಫಲ್ಲೂ IAS ಆಗೋಕ್ಕಾಗಲ್ಲ, KAS ಆಗೋಕ್ಕಾಗಲ್ಲ. ಬಟ್ ಆದರೆ ಆಗದೇ ಇರೋ ಲಿಸ್ಟಲ್ಲಿ ನಾವು ಇರೋದು ಬೇಡ, ಆಗೋ ಲಿಸ್ಟಲ್ಲಿ ನಾವಿರೋಣ. ಯಾವ್ದು ಬರುತ್ತೆ ಮಗ? ಬೈದಿರೋ ಫ್ರೆಂಡ್ ಬರ್ತಾನ, ಬೈದಿರೋ ಊರೋನು ಬರ್ತಾನ, ನೆಂಟರು ಬರ್ತಾರ. ಹೋಗ್ಲಿನಪ್ಪ, ಇಲ್ಲಿ ಇಷ್ಟು ಮರ್ಯಾದೆ ಇದಲ್ಲ, ಅಲ್ಲೆಲ್ಲಾದ್ರೂ ಒಂದು ಅಂಗಡಿಯಲ್ಲಿ ಒಂದು ಟೀ ಕುಡಿ ಮಗ, 5 ರೂಪೀಸ್
5 ರೂಪಾಯಿ ಕೊಡು ಅಂತ ಅವ್ನಿಗೆ ಹೇಳು. ನನಗೆ 22 ವರ್ಷ ವಯಸ್ಸು, ನಾನು ಟಾಪರ್ ಇದ್ದೀನಿ, 10th PUC ಟಾಪರ್ ಇದ್ದೀನಿ, ನಾನು ಚಲೋ ಓದ್ತೀನಿ, 5 ರೂಪಾಯಿ ಕೊಡೋಲ್ಲಂದ್ರೆ ಕೊಟ್ಟೋಗಲೇ ಅಂತಾರೆ. 5 ರೂಪಾಯಿಗಿರೋ ಮರ್ಯಾದೆನೂ ನಮಗಿರಲ್ಲ ಮಗ. ಇದೇ ಸೊಸೈಟಿ ಮಗ. ಇದನ್ಯಾವುದನ್ನು ಅರ್ಥ ಮಾಡ್ಕೊಳ್ದೆ ಬಟ್ ಇನ್ನೊಂದು ಭಾಳಷ್ಟು ಜನ ಹುಡುಗರು, ಇನ್ನು ಕೆಲವ್ರು ನೋಡಬೇಕು, ನಮ್ಮ ಜನ್ರೇಷನ್ನು ರಾಂಗ್ ಥಾಟ್ಸಲ್ಲಿ ಮುಂದೆ ಹೋಗ್ತಿದೆ. ದುಡ್ಡು ನಾಯಿ ಬೇಕಾದರೂ ಮಾಡುತ್ತೆ, ನೋಡೋಣ ಆಗುತ್ತೆ. 10-20 ಸಾವಿರಕ್ಕೆ ಬೆಂಗಳೂರಿಗೆ ಧಾರವಾಡಕ್ಕೆ ಬಂದು ಎಷ್ಟು ಸ್ಟ್ರಗಲ್ ಮಾಡ್ತಿದ್ದೀವಿ. ಮೆಸ್ ಬಿಲ್ ಕಟ್ಟಕ್ಕಾಗ್ತಿಲ್ಲ, ಮಂತ್ ಎಂಡಲ್ಲಿ EMI ಕಟ್ಟಕ್ಕಾಗ್ತಿಲ್ಲ, ಗರ್ಲ್ ಫ್ರೆಂಡ್ ಮೊಬೈಲ್ ರೀಚಾರ್ಜ್ ಮಾಡ್ಸಕ್ಕಾಗ್ತಿಲ್ಲ. ನನಗೆ ಮದುವೆ ಆಗಿದೆಯೋ ಮಾರಾಯ, ನಾನು ನಿಮ್ಮ ಬಗ್ಗೆ ಹೇಳ್ತಾ ಇರೋದು. ಇನ್ನು ಸೋಷಿಯಲ್ ಮೀಡಿಯಾದವ್ರು ಆರಿಸ್ತಾರೆ ಇದನ್ನು. ನಾನೊಂದು ಸ್ಟೇಟ್ಮೆಂಟ್ ಕೊಡೋಂಗಿಲ್ಲ, ಇವತ್ತೇನೇನು ಆಗ್ತಾರೋ ಅವರು ಪುಣ್ಯಾತ್ಮರು. ನಾನು ಇನ್ನೂ ಚೆನ್ನಾಗಿ ಮೋಟಿವೇಟ್ ಮಾಡ್ತೀನಿ. ಈಗ MLA ಆಗಿದ್ದೀನಲ್ಲ, ಒಂದೊಂದು ಡೈಲಾಗು ಯೋಚನೆ ಮಾಡಿಬಿಡ್ತಾ ಇದ್ದೀನಿ. ಇಲ್ಲಾಂದರೆ ಸಾಯಂಕಾಲ ಓಡಿಸ್ತಾರೆ, ಇಷ್ಟಕ್ಕೂ ಶಾಸಕ ಹಾಗೆ ಹೇಳಿದ್ದು ಯಾಕೆ, ಇದಕ್ಕೆ ಕಾರಣವಾದ್ರು ಏನು, ನನಗೇ ಗೊತ್ತಿರಲ್ಲ. ಯಾರೋ ಫ್ರೆಂಡ್ಸ್ ಫೋನ್ ಮಾಡ್ತಾರೆ, ಏನೋ ಯಾಕೆ ಹಿಂಗೆ ಹೇಳಿದೆ, ಏನು ಹೇಳಿದೆ ಮರಯ್ಯ ಅಲ್ವಾ. ಚೆನ್ನಾಗಿ ಓದ್ಬೇಕು ಮರಯ್ಯ, ತಲೆಗೆಡಿಸ್ಕೋಬಾರ್ದು, ಫೋಕಸ್ಡ್ ಆಗಿರಿ. ಒಂದ್ಸಲ ದೇವಸ್ಥಾನ ಬಾಗ್ಲಾಕಿದ್ರು, ದೇವರು ಕಲ್ಲಿಂದಾಗಿತ್ತು, ನೆಲನೂ ಕಲ್ಲಿಂದಾಗಿತ್ತು. ಕೆಳಗಡೆ ಕಲ್ಲು ದೇವ್ರ ಕಲ್ಲನ್ನ ಕೇಳ್ತು, ದೇವ್ರೇ ಒನ್ಸ್ ಅಪಾನ್ ಅ ಟೈಮ್ ನೀನು ಕಲ್ಲು ನಾನು ಕಲ್ಲು, ಆದರೆ ಇವತ್ತು ನಿನ್ನ ಪೂಜೆ ಮಾಡ್ತಾರೆ, ಅಭಿಷೇಕ ಮಾಡ್ತಾರೆ, ನನ್ನನ್ನು ಮಾತ್ರ ಕಾಲಲ್ಲಿ ತುಳಿತಾರೆ ಯಾಕೆ ಅಂತಾಗ ಆ ದೇವ್ರ ಕಲ್ಲು ಹೇಳ್ತಂತೆ, ಮಗನೇ ಅವತ್ತು ಶಿಲ್ಪಿ ಕೇಟಕ್ಕೆ ಬಂದಾಗ ಒಂದೇ ಪೀಸ್ ಆದೆ, ಎಷ್ಟೇ ತಿಂದಿದ್ರೆ ಇವತ್ತೇ ರೇಂಜಿಗೆ ಬಂದಿರಬೇಕು ಅಂತ. ಸ್ವಲ್ಪ ನೋ ಪೇನ್ ನೋ ಗೇನ್. ಬೀಳ್ತವೆ, ಬೈತಾರೆ. ಮರಯ ನೀನು ಇವಾಗ ಏನೇನೂ ಬಯಸ್ಕೊಂಡಿಲ್ಲ, ಟೀಸರು ನೋಡಿಲ್ಲ ನಿನ್ನ ಲೈಫಲ್ಲಿ. ಒಂದ್ಸಲ ಗೆದ್ದು ನೋಡು. ನೀವು ಅಂದ್ಕೊಂಡಿದ್ದೀರಲ್ಲ ಗೆದ್ದ ಮೇಲೆ ಚೆನ್ನಾಗಿರ್ತೀನಿ ಅಂತ, ಶೋ ಸ್ಟಾರ್ಟ್ ಆಗೋದೆ ಆವಾಗ. ಇವಾಗ ಅಮ್ಮಮ್ಮ ಅಂದರೆ ನಿಮ್ಗೇನು ಪ್ರಾಬ್ಲಮ್ ಮರಯ, ಫೀಸ್ ಪ್ರಾಬ್ಲಮ್ಮು, ಬುಕ್ಸ್ ಪ್ರಾಬ್ಲಮ್ಮು, ಮಂತ್ ಎಂಡಲ್ಲಿ ರೂಮ್ ಬಿಲ್ ಕಟ್ಟೋದು, ಮೆಸ್ ಬಿಲ್ ಕಟ್ಟೋದು, ಅಮ್ಮಮ್ಮ ಅಂದರೆ ಮೊಬೈಲ್ ರೀಚಾರ್ಜು, ಇಲ್ಲ ಒಂದು ಒಳ್ಳೆ ಸಿನಿಮಾಗೆ ಹೋದ್ರೆ ಇಂಟರ್ವಲಲ್ಲಿ ಸ್ನ್ಯಾಕ್ಸ್ ತಿನ್ನೋಕ್ಕಾಗಲ್ಲ. ಇಷ್ಟೇ ಸಮಸ್ಯೆ ಮರಯ. ನಾಳೆ ಗೆಲ್ಲು ಮಗ, ಗೊತ್ತಾಗುತ್ತೆ ಆಟ ಶುರು ಅಲ್ಲಿಂದ. ನಿಜವಾಗ್ಲೂ ನಾನು ಪರಿಶ್ರಮ ನೀಟ್ ಅಕಾಡೆಮಿ, ಇವತ್ತು ನಾನು ನೀಟ್ ಅಕಾಡೆಮಿ ಸರಿಸುಮಾರು 200 ಕೋಟಿ ಟರ್ನ್ ಓವರ್ ಮಾಡೋ ಸಮಸ್ಯೆ ನಂದು. ದೊಡ್ಡ ಸಮಸ್ಯೆ ಕಟ್ಟಿದ್ದೀನಿ. ಆದರೆ ನಾನು ಯಾವುದೂ ಸಕ್ಸಸ್ಸೇ ನೋಡಿರಲಿಲ್ಲ ನೋಡು ಲೈಫಲ್ಲಿ. ಅವಾಗ ಬೆಳಗ್ಗೆ ಎದ್ದು ಒಂದು 8-9 ಗಂಟೆಗೆ ಟೈಮಿಗೆ ತಿಂಡಿ ಮಾಡ್ತಿದ್ದೆ, ಊಟ ಮಾಡ್ತಿದ್ದೆ, ನೆಮ್ಮದಿಯಾಗಿರ್ತಿದ್ದೆ. ಇವಾಗ ಯಾವಾಗ ಟಿಫನ್ ಮಾಡ್ತೀವೋ ಗೊತ್ತಾಗ್ತಿಲ್ಲ. ಒಂದೊಂದು ಸಲ ಟಿಫನ್ನೇ ಮಾಡಿರಲ್ಲ, ಒಂದೊಂದು ಸಲ ಊಟ ಮಾಡಿರಲ್ಲ. ಕರೆಕ್ಟಾಗಿ ಥಿಂಕ್ ಮಾಡಿದ್ರೆ ನಾವು ಗೆದ್ದ ಮೇಲೆ ಚೆನ್ನಾಗಿರ್ತೀವಿ ಅನ್ಕೊತೀವಿ. ಇಲ್ಲ ಮಗ, ಗೆದ್ದ ಮೇಲೆ ಶೋ ಸ್ಟಾರ್ಟ್ ಆಗೋದು. ಅದಕ್ಕೆ ಇನ್ನೊಂದು 2 ವರ್ಷ 3 ವರ್ಷ ಪ್ರಿಪ್ರೇಷನ್ ಸ್ಟೇಜಲ್ಲಿ ಇದ್ದೀರಾ, ಹ್ಯಾಪಿಯಾಗಿರೋ. ಇವಾಗ ಚೆನ್ನಾಗಿರ್ತೀರ, ಮತ್ತೆ ಅಪ್ಪಿ ದುಡುಕ್ಬೇಡ್ರು ಲೈಫಲ್ಲಿ. ನಾನು ಸೋತೋಗ್ಬಿಟ್ಟೆ, ಸತ್ತೋಗ್ಬಿಡಿ ಎಲ್ಲ. ಸತ್ತೋದ್ರೆ ಏನಾಗುತ್ತೆ, ಓ ಅಂತ ಅಳ್ತಾರೆ. ಮಣ್ಣಾಗಿದ್ದು 1 ಅವರ್ಗೆ ಮನೆ ಹತ್ರ ಚಿತ್ರಾನ್ನ ಕಾಫಿ ರೆಡಿ. ಆ ನೋವಲ್ಲಿ ಸ್ವಲ್ಪ ಜಾಸ್ತಿ ತಿಂದಿರ್ತಾರೆ, ಗೊತ್ತಾಗಲ್ಲ ಅವ್ರಿಗೆ. ನೀವು ಗಮನಿಸ್ಬೇಕು. ಕೇಳಿ ಎಲ್ಲ ಆದ್ಮೇಲೆ ಎಷ್ಟು ಕೆಜಿ ಅಕ್ಕಿ ಹಾಕಿದ್ರಿ ಅಂತ, 10 ಕೆಜಿ ಜಾಸ್ತಿ ಹೋಗಿರುತ್ತೆ. ನೋವಲ್ಲಿ ಗೊತ್ತಾಗಿರಲ್ಲ. 3ನೇ ದಿನ ಓ ಅಂತ ಅಳ್ತಾರೆ ಮಗ. ಅಳ್ತಾರೆ. ಎಷ್ಟು ಕಣ್ಣೀರು ಬರುತ್ತೆ, ನಿಂತೋಗುತ್ತೆ. ಕಷ್ಟ ಬಂದಾಗ ಕಣ್ಣೀರು ಹಾಕಿ ಕಷ್ಟನ ಅವಮಾನ ಮಾಡಬಾರ್ದು ಮಗ. ಕಷ್ಟಕ್ಕೂ ಸ್ವಲ್ಪ ಜಾಗ ಕೊಡಬೇಕು. ನಿನಗೆ ಪಾಠ ಕಲ್ಸಕ್ಕೆ ಬಂದಿದೆ, ಅದು ಸ್ವಲ್ಪ ಜಾಗ ಕೊಡಬೇಕು, ಅದನ್ನು ಬದುಕಕ್ಕೆ ಬಿಡಬೇಕು. ಹಂಗಾಗುತ್ತೆ. 11ನೇ ದಿನ ಓ ಅಂತ ಅಳ್ತಾರೆ. 3ನೇ ದಿನ ಸಮಾಧಿ ಹತ್ರ ಹೋಗಿ ನಿನಗಿಷ್ಟ ಅಂತ ಸ್ವೀಟ್ ತೊಗೊಂಡೋಗಿ ಬಾಕ್ಸ್ ತುಂಬ ತೊಗೊಂಡೋಗಿ ವೇಸ್ಟ್ ಆಗುತ್ತೆ ಅಂತ ಅರ್ಧ ಪೀಸ್ ಹಾಕಿ ಮಿಕ್ಕಿದ್ದು ಬಾಕ್ಸಲ್ಲಿ ಹಾಕ್ಕೊಂಡು ಅವರೇ ತಿಂತಾರೆ. ಸ್ವಲ್ಪ ಥಿಂಕ್ ಮಾಡಿ, ಕ್ಲಾರಿಟಿ ಬೆಳೆಸ್ಕೊಳ್ಳಿ. ಸಖತ್ತಾಗಿ ಓದಿ ಹೇಳ್ತೀನಿ. ಮತ್ತು ನೀವು ತೊಗೊಂಡಿರ್ತೀರ, ಕೆಲವರು ಮ್ಯಾಗ್ಝಿನ್ ಕವರ್ ನೋಡಿದ ತಕ್ಷಣ ಸಾಲ ಮಾಡಿ ತೊಗೊತಾರೆ. 1ನೇ ಪೇಜ್ ಗುರು ಓದೋದು, ಫಸ್ಟ್ ಪೇಜ್ ಅಷ್ಟೇ ಓದೋದು, ಮತ್ತೆ 2ನೇ ಪೇಜಿಂದ ಆ ಮ್ಯಾಗ್ಝಿನೇ ನೋಡಿರಲ್ಲ, ಫುಲ್ ಓದೋದೇ ಇಲ್ಲ. ನಿಮ್ಮ ಹತ್ರ ಎಷ್ಟೋ ಬುಕ್ಸ್ ನೋಡೇ ಇರಲ್ಲ. ಒಂದ್ಸಲ ನಿಮ್ಮ ಥರ ನಂತರ ಒಬ್ಬ ಹುಡುಗ ಇದ್ದಂತ. ನಾವೆಲ್ಲ ಆವ್ರೇಜ್ ಹುಡುಗರು ಮಗ, ನಾವೆಲ್ಲ ಆವ್ರೇಜ್. ನನಗೆ ಯಾರು ಹೇಳಿದ್ರು, ಪ್ರದೀಪ್ ನೀನು ಬ್ರಿಲಿಯಂಟ್ ಅಲ್ಲ. ಎಸ್, ನಾನು ಬ್ರಿಲಿಯಂಟ್ ಅಲ್ಲ, ದಡ್ಡ. ಅಕಸ್ಮಾತ್ ನಾನು ಬ್ರಿಲಿಯಂಟ್ ಆಗಿದ್ದಿದ್ರೆ ಬೆಂಗಳೂರಲ್ಲಿ ಒಂದು 20-25 ಸಾವಿರ ಕೆಲಸ ಹುಡುಕೊಂಡು ಕೆಲಸದಲ್ಲಿ ಸೆಟ್ಲ್ ಆಗ್ತಿದ್ದೆ. ನಾನು ದಡ್ಡ, ಯಾವನು ಕೆಲಸ ಕೊಡಲಿಲ್ಲ, ಅದಕ್ಕೆ MLA ಆದೆ.
ಅಕಸ್ಮಾತ್ ಬ್ರಿಲಿಯಂಟ್ ಆಗಿದ್ದಿದ್ರೆ ಯಾರಾದರೂ ಕೆಲಸ ಕೊಟ್ಬಿಡೋರು, ಲೈಫ್ ಸೆಟ್ಲು. ಒಂದು 5,000 EMI, ಒಂದು 10,000 ಸೇವಿಂಗು, ಏನೋ ವೀಕೆಂಡಲ್ಲಿ ಫ್ಯಾಮಿಲಿ ಜೊತೆ PVR ಅಲ್ಲಿ ಒಂದು ಸಿನಿಮಾ, ಇಷ್ಟಕ್ಕೆ ಸೆಟ್ಲ್ ಆಗ್ಬಿಡೋದು. ಅದಕ್ಕೆ ನೀವು ದಡ್ಡರಾಗಿದ್ದರೆ ಅವ್ರು ಬ್ಲೆಸ್ಡ್.